ಏನಾಗಿದೆ? ಹಾಂ, ಬಸ್ ಲಾರಿ ಬಂದು ಹೊಡೆದವನು. ಛೇ ಛೇ ಛೇ, ಸ್ಪಾಟಾ? ಎಷ್ಟು ಜನ? ಹಾಂ, ಫುಲ್ ಜಾಮ್ ಆಗೈತಾ? ಹಾಯ್, ಹಲೋ, ನಮಸ್ಕಾರ ಗಾಯ್ಸ್. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ ಅಂತ ತಿಳ್ಕೊತೀನಿ. ನಾನೇನು ಪ್ರೀತಿಯ ಸಂಚಾರಿ ಸಾಗರ್. ಇವತ್ತೇನಪ್ಪ ವಿಶೇಷತೆ ಅಂದರೆ, ಇವತ್ತು ನನ್ನ ರೈಡು ಬೆಂಗಳೂರು ಟು ನಮ್ಮೂರು. ಆ್ಯಕ್ಚುಲಿ ನನ್ನ ಪ್ರಾಪರ್ ಬಂದುಬಿಟ್ಟು ಗದಗ ಡಿಸ್ಟಿಕ್ ಗಜೇಂದ್ರಗಡ. ನಾವಿರೋದು ರೋಣದಲ್ಲಿ, ಯಾಕಂದರೆ ನಮ್ಮ ಪಪ್ಪಂದು ಜಾಬ್ ಅಲ್ಲೇ ಐತೆ. ಸೊ ಹಂಗಾಗಿ ರೋಣದಲ್ಲಿರ್ತೀವಿ. ಸೊ ಇವಾಗ ಗುರುನೂ ಬಂದಿದ್ದಾನ, ಹಿಂದ್ಗಡೆ ಇದ್ದಾನ. ಇಬ್ಬರು ಸೇರೇ ಹೊಂಟೀವಿ. ಟೈಮ್ ಅಂತೂ 5 ಗಂಟೆ ಆಯಿತು. ಬೆಳಗ್ಗೆ ಬೇಗನೆ ಬಿಡ್ಬೇಕು ಅಂದ್ಕೊಂಡಿದ್ವಿ. ಸುಮ್ಮನೆ ಮಧ್ಯಾಹ್ನ ಬಿಸಿಲೆಲ್ಲ ಇರುತ್ತಲ್ಲ, ಸೊ ಹಂಗಾಗಿ ಬಿಸಿಲು ಒಳಗಡೆ ಮುಟ್ಬೇಕಂತ ಅಂದ್ಕೊಂಡಿವಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂಥೇಳಿ ಮುಟ್ಟಾಕ. ಇವಾಗ PG ಬಿಟ್ಟಿವಿ. ಅವನು ಬಂದ, ಅವನು ವೆಟ್ಫೀಲ್ಡ್ ಒಳಗಿರ್ತಾನೆ. ಸೊ ನೋಡೋಣ ಎಷ್ಟೊತ್ತಾಗುತ್ತೇನಿಲ್ಲ ಅಂಥೇಳಿ. ವಿಡಿಯೋ ನೋಡ್ತಾ ಇರ್ರಿ. ಇನ್ಮೇಲೆ ಕಂಟೆಂಟ್ ಚಲೋ ಬರ್ತಾ ಇರ್ತಾವೆ. ಎಕ್ಸ್ಪ್ಲೋರ್ ಮಾಡ್ಬೇಕಂತ ನಾನು ರೆಡಿಯಾಗಿ ಹೊಂಟೀನಿ. ಈಗ ಅಷ್ಟೇ ಒಂದು 10 ಕಿಲೋಮೀಟ್ರ್ ಆಯಿತು. ಆಲ್ರೆಡಿ ಚಳಿ ಮಾತ್ರ ಸಿಕ್ಕಾಪಟ್ಟೆ ಕೊಡ್ತೈತೆ. ಮಂಜು ಹಾಗೆ ಬೀಳ್ತೈತೆ. ಏನು ಮಾಡೋದು, ಒಂದು 6-7 ಗಂಟೆ 7:30ವರೆಗೂ ಇರೋದೇ ಅಲ್ಲ. ದೊಡ್ಡಬಳ್ಳಾಪುರ ರೋಡ್ ಮಾತ್ರ ಸಕ್ಕತ್ತಾಗೈತ್ರಿ ಇದು. ಎಲ್ಲಿಂದಂದರೆ ಚಿಕ್ಕಜಾಲ ಒಳಗಡೆ ಬರ್ತೀವಲ್ಲ, ಅಲ್ಲಿಂದ ದೊಡ್ಡಬಳ್ಳಾಪುರ ಏನಕ್ಕೆ ಇರೋಕ್ಕಿಲ್ಲ. ರೂಟ್ ಭಾರಿ ಐತೆ ಇದು. ನೋಡ್ರಿ ಇಲ್ಲಿ ಎಷ್ಟು ಮಜಾ ಐತೆ. ಯಾರಾದರೂ ಮಧುಗಿರಿ ಅದು ಹೋಗೋರಿದ್ರೆ ಇದೇ ರೂಟ್ಗೆ ಹೋಗಿ, ಚೆನ್ನಾಗಿರುತ್ತೆ. ಸೊ ನಾವು ಮಧುಗಿರಿ ರೂಟ್ ತೊಗೊಳ್ಳಲ್ಲ, ನಾವು ಸೀದಾ ಇಲ್ಲಿಂದ ತುಮಕೂರು ಹೋಗ್ಬಿಡ್ತೀವಿ. ತುಮಕೂರಿಂದ ನಮ್ಗೆ ಹೈವೇ ಸಿಗುತ್ತೆ ಡೈರೆಕ್ಟಾಗಿ ನಮ್ಮೂರಿಗೆ. ರೋಡ್ ನೋಡ್ರಿ, ಒಳ್ಳೆ ಜಂಗಲ್ ಒಳಗೆ ಹೋಗ್ತಾ ಇರೋ ಫೀಲ್ ಬರ್ತಾ ಇದೆ. ದೊಡ್ಡಬಳ್ಳಾಪುರ ರೋಡು ಎಷ್ಟು ಸಖತ್ತಾಗಿದೆ ಅಂದರೆ ವಾ ವಾ ವಾ. ಈ ಥರ ಎಲ್ಲ ನಾವು ವಾಲ್ಪರಾಯಿ ಕೇರಳ ಹೋದಾಗ ನೋಡಿದ ರೂಟು ಅದೇ ಥರನೇ ಫೀಲ್ ಬರ್ತಾ ಇದೆ. ಬೇಕಾದ್ರೆ ಅದು ವಿಡಿಯೋನು ಇಲ್ಲಿ ಮೇಲೆ ಮಾರ್ಕ್ ಬರ್ತೈತಲ್ಲ, ಅದನ್ನು ನೋಡಿರಿ. ಅದು ಕ್ಲಿಕ್ ಮಾಡಿದ ತಕ್ಷಣ ಅದು ವಿಡಿಯೋ ಸಿಗುತ್ತೆ ನಿಮಗೆ. ವಾಲ್ಪರಾಯಿ ಮತ್ತು ತಮಿಳ್ನಾಡು ಹೋಗಿದ್ವಿ. ಅತ್ತಿರಪ್ಪಲ್ಲಿ ಬಾಹುಬಲಿ ಶೂಟ್ ಆಗಿತ್ತಲ್ಲ, ಫಾಲ್ಸು, ಅಲ್ಲಿ ಕೂಡ ಹೋಗಿದ್ವಿ. ಅದು ನೋಡ್ರಿ. ಅದರಲ್ಲಿ ಪ್ಲೇಸ್ ಕೂಡ ಸಖತ್ತಾಗಿದ್ದಾವೆ. ಅಲ್ಲಿ ಕೊಯಮತ್ತೂರು ಹೋಗಿ ಬಂದ್ವಿ. ನೆಕ್ಸ್ಟು ಪ್ಲ್ಯಾನಿಂಗ್ಸ್ ಇದ್ದಾವೆ. ಊರಲ್ಲಿ ಸ್ವಲ್ಪ ಕೆಲಸ ಇದೆ, ಅದೊಂದು ಮುಗಿಸ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟು ಬೇರೆ ಕಡೆ ಟ್ರಾವೆಲಿಂಗ್ ಎಲ್ಲ ಪ್ಲ್ಯಾನಿಂಗ್ಸ್ ಇದ್ದಾವೆ. ಕೊಳ್ಳಿ ಹಿಲ್ಸ್ ರೀ, 72 ಏರ್ಪಿನ್ ಬೆಂಡ್ಸ್ ಇದ್ದಾವೆ, ಅಲ್ಲೂ ಹೋಗ್ಬೇಕು. ಇನ್ನೂ ಒಂದು 25 ಕಿಲೋಮೀಟರ್ ಬಂದಿಲ್ಲ. ಗುರುಗಳೇ ಚಹಾ ಬೇಕನ್ನತಾನ, ಬ್ರೇಕ್ ತೊಗೊಳೋಣ. ನಮ್ಮ ಉತ್ತರ ಕರ್ನಾಟಕದವರಿಗೆ ಚಹಾ ಅಂದ್ರೆ ಪ್ರಾಣ ರೀ. ಅಲ್ಲೆಲ್ಲ ಒಂದು ಅಂಗಡಿ ನೋಡಿದ್ವಿ, ಅದಂತೂ ಬಂದಿತ್ತು. ಹುಡುಕಾಡತ್ತೀವಿ, ಒಂದು ಅಂಗಡಿ ಸಿಗೋವಲ್ವು. ತಿರ್ಗಾ ಹೈವೇಗೆ ಟಚ್ ಆದ್ವಿ. ದೊಡ್ಡಬಳ್ಳಾಪುರ ಹೈವೇ ಇದು. ಒಂದು ಅಂಗಡಿ ಕಾಣವಲ್ವು. ನೋಡೋಣ ಯಾವ್ದಾರ ಅಂಗಡಿ ಸಿಕ್ಕರೆ ಗಾಡಿ ಹಾಕೋತೀವಿ. ಇವ ನೋಡ್ರಿ ಏನೂ ಕಾಣವಲ್ದು ರೋಡ್. ಫಾಗ್ ಯಾ ನಮ್ಮನೆ ಐತೆ ನೋಡ್ರಿ. ಅವನು ನಮ್ಮ ಹೀರೋ ಎಕ್ಸ್ಪೋರ್ಸ್ನಾರ ಈ ಲೈಟ್ ಕೊಟ್ಟಾರ. ಎದಕ್ಕೆ ಬಂತಿದ್ದು ನೋಡ್ರಿ, ಅಲ್ಲಿ ನಾಯಿ ಮೊಲ ಹಿಡ್ಕೊಂಡು ಹೋತು. ಮೊಲ ಆಯ್ತೋ ಏನಾಯ್ತೋ ಗೊತ್ತಿಲ್ಲ, ಒಟ್ಟು ಹಿಡ್ಕೊಂಡು ಹೋತು ನೋಡ್ರಿ. ಹೋಗಿ ನೋಡ್ರಿ, ಇದು ಫಾಗು ಹೆಂಗೆ ಬರತ್ತದ ನೋಡ್ರಿ. ಅದು ಮುಂದೆ ವಾ 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 ವಾ. ನಮ್ಮ ಈ ಲೈಟ್ ಹಾಕೊಂಡಿದ್ದೆ ಮುಗೀತು. ಒಂದು ಏನೂ ಕಾಣಲ್ಲ, ಎಷ್ಟು ಬರತ್ತದಂದ್ರೆ ಫಾಗು. ಅದು ನಿಮಗೆ ಕ್ಯಾಮ್ರಾದಾಗ ಗೊತ್ತಾಗಲ್ಲ, ನೀವು ಗಾಡಿ ಮೇಲೆ ಹೋದು ಫೀಲ್ ಮಾಡೋಕೋದ ನಂದಾಗ ಗೊತ್ತಾಗತ್ತೆ ನಿಮ್ಗೆ. ದಾವಸ್ಪೇಟೆಯಿಂದ ಇವಾಗ ನಾವು ರೈಡ್ ತೊಗೋಬೇಕು ತುಮಕೂರ್ಗೆ. ರೈಡ್ ತೊಗೊಂಡ್ರೆ ಸೀದಾ ನಮಗೆ ಹೈವೇ ಹತ್ತ. ಬಟ್ ಚಳಿ ಒಂದು, ಫಾಗ್ ಮಾತ್ರ ಹೆವಿ ಐತಿ ಗೈಸ್. ಫಾಗ್ಲೈಟ್ ಇಂಪಾರ್ಟೆಂಟ್ ಅದಕ್ಕಂತ ಇವತ್ತು ಗೊತ್ತಾಗತ್ತೈತೆ ನನಗೆ. ಇಷ್ಟು ದಿನ ಗೊತ್ತಾಗಿದ್ದಿಲ್ಲ. ಹಾಕಿಸ್ಬೇಕು, ಫಾಗ್ಲೈಟ್ ಮಾತ್ರ ಹಾಕಿಸ್ಬೇಕು. ಇವಾಗ ಫಸ್ಟ್ ಬ್ರೇಕ್ ಅಂತೂ ಆಯಿತು. ನಾನ್ ಸ್ಟಾಪು 90 ಕಿಲೋಮೀಟ್ರ್ ಹೊಡೆದೀವಿ. ಇವಾಗ ಇನ್ನೊಂದು ನಾನ್ ಸ್ಟಾಪ್ ಒಂದು 100 ಕಿಲೋಮೀಟ್ರ್ ನಿಯರ್ ಚಿತ್ರದುರ್ಗ ಸೈಡ್ ಹಾಕೋಬೇಕಂತಿದ್ದೀವಿ. ನೋಡೋಣ. ಟಿಫಿನ್ ಇನ್ನೂ ಮಾಡಿಲ್ಲ, ಜಸ್ಟ್ ಮುಟ್ಟಿ ಅಷ್ಟೇ ಕುಡ್ಕೊಂಡ್ವಿ. ನೆಕ್ಸ್ಟ್ ನಾನ್ ಸ್ಟಾಪ್ ಹೊಡಿಬೇಕು. ಈಗ ಏನಾಗೈತೋ ಏನೋ ಗೊತ್ತಿಲ್ಲ. ಹೈವೇ ಒಳಗೆ ನೋಡ್ರಿ ಇಷ್ಟೊಂದು ಟ್ರಾಫಿಕ್ ಆಗೈತಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು.
ಟೋಲಿಗೋಸ್ಕರ ಇವು ಫ್ಯಾನಿನ ಗಾಡಿ ಅದಾವಲ್ಲ, ಸೊ ಫ್ಯಾನಿನ ಗಾಡಿ ಸಂಬಂಧನ ಇಷ್ಟು ಇದಾಗೈತೆ ಅನ್ಕೋತೀನಿ ನಾವು. ನೋಡ್ರಿ ಇಲ್ಲಿ ಒಂದೊಂದು ಗಾಡಿ ಇಲ್ಲಿ ನೋಡ್ರಿ, ಇವ್ರು ಬುಡಕ್ಕೆ ಹೆಂಗೆ ಹೊಂಟಾರ. ಮಾಡಿದ್ರೆ ಹೆಂಗಪ್ಪ ನಾವು ಅಡ್ಡಾಡೋದು ಏನು ಹೈವೇದಾಗ ಈ ಥರ ಅಂದ್ರೆ ಏನು ಕತೆ. ಬೈಕರ್ಸದ ಪಾಡು ಯಾರು ಕೇಳ್ತಾರ್ರಿ ಅಪ್ಪ. ಏನಾಗೈತೆ ಗೊತ್ತಿಲ್ಲ, ಹೈವೇದಾಗ ಎಲ್ಲ ಕಡೆ ಹೊಳಸ್ಕೊಂಡು ಬರತ್ತಾವು. ನೋಡೋಣ ತಡ್ರಿ, ನೋಡ್ರಿ ಎಲ್ಲ ಗಾಡಿ ರಿವರ್ಸ್ ಬರತ್ತಾವ. ಯಾಕೇನು? ಓಹೋ ಹೋ ಆಕ್ಸಿಡೆಂಟಾ? ಇದೇ ಆಯ್ತಲ್ಲಪ್ಪ. ಎಲ್ಲಿದ್ರು ಏನಾಗೈತೋ ಏನು, ಹೆವಿ ಟ್ರಾಫಿಕ್ ಆಗೈತೆ. ಎಲ್ಲ ಗಾಡಿ ಹೊಳಸ್ಕೊಂಡು ಬರ್ತಾ ಇದ್ದಾವೆ. ಓ ಯಾಕಂತ ಗೊತ್ತಾಗ್ತಿಲ್ಲ, ಏನಂತ ಗೊತ್ತಾಗ್ತಿಲ್ಲಲ್ಲ. ಎಲ್ಲ ಗಾಡಿನೂ ತಿರ್ಗ ಈಗ ಏನಾಗೈತಣ್ಣ? ಹಾಂ ಫುಲ್ ಜಾಮ್ ಆಗೈತಾ? ಏನೋ ಫುಲ್ ಜಾಮ್ ಆಗೈತೆ ಅಂತಿದ್ದಾರೆ. ಏನೋಪ್ಪ ಹೈವೇದ ರಿವರ್ಸ್ ಸೆಂಟ್ರ್ ಅಂದ್ರೆ ನಾವು ಇಲ್ಲಿ ನೋಡ್ರಿ, ಇಲ್ಲಿ ಯಾವ ನಮೂನಿ ಮಾಡ್ಯಾರ. ಜಾತ್ರೆ ಅಬ್ಸರ್ ನೋಡ್ರಿ ಇಲ್ಲಿ ಅಗಳೇ. ಇಲ್ಲಿ ನೋಡ್ರಿ ಗಾಡಿ ಎಲ್ಲ ಅಯ್ಯಪ್ಪ ಎಲ್ಲೈತಪ್ಪ ಡಿವೈಡ್ರು. ನಾವು ಹಿಂಗೆ ಹೋಗ್ಬೇಕು, ಹಿಂಗೆ ಹೊಂಟೀವಿ. ಏನು ನಾನು ಹೋಗಿ ಗುದ್ದಿ ಬಿಡೋಣ ಸುಮ್ಮನೆ ಅಂತೀನಿ. ಅಣ್ಣ ಜಾಗ ಕೊಡೋಣ, ನಾ ಹೋಗ್ತೀನಿ ತಡಿ ಅಣ್ಣ. ಅಯ್ಯೋ ಹಿಂಗಾಕೋ ನೋಡ್ರಿ, ಆಟ ಆಡಬೇಕು. ಬಾಬಾ ಏನಪ್ಪ ಇದು, ಡಿಂಪ್ ಹಾಕಿದ್ರು ಇಲ್ಲ, ಏನು ಹಾಕಿದ್ರು ಇಲ್ಲ, ಸುಮ್ಮನೆ ಕೇಳಾರ್ದ ಹೊಂಟು ಬಿಡೋದು. ಹಿಂಗೆ ಗಾಡಿ ಹಿಂಗೆ ಹೊಂಟು ಶಬಾಸ್. ಪಾಪ ಅವರು ದಾರಿ ಮಾಡಿಕೊಡೋ ಥರ ಹ್ಯಾಟ್ಸಪ್. ಟ್ಯಾಂಕ್ ಹೆಚ್ಚಿನ ನೋಡ್ರಿ ಇಲ್ಲಿ ಹೈವೇದಾಗ ಎಷ್ಟು ಇದಾಗೈತಂದ್ರೆ, ಹಿಂಗಾದ್ರೆ ಎಷ್ಟು ಸಮಸ್ಯೆ ಆಗುತ್ತಾ. ಓ ನೋಡ್ರಿ ಎಷ್ಟು ಟ್ರಾಫಿಕ್ ಆಯ್ತು 2 ನಿಮಿಷಕ್ಕೆ ಆಲ್ರೆಡಿ. ಏನಾಗೈತೋ ಏನು ಪಾಪ. ಹೇಳಿತ ನೋಡ್ರಿ ಈ ಕಡೆ ನನಗೆ ತೊಂದರೆ ಮಾಡ್ತಾನೆ. ಹಾಂ ಗೊತ್ತಿರ್ತಾನ ಮಗ. ಅಣ್ಣ ನಿದ್ದಿಗನ್ನಾಗದನೇನಪ್ಪ ಯಪ್ಪ. ಎಷ್ಟ ಬಂದ ಗಾಡಿ ಇಲ್ಲಿ ಮಠ ಐತೆ ನೋಡಿ. ನಮ್ಗೆ ಇರೋನು ಬರತ್ತಿಲ್ಲ. ಅಯ್ಯೋ ಅವನೇನು ಇಲ್ಲಿ ನುಗ್ಸೋನ್ ಗಾಡಿ ರಿವರ್ಸ್ ಹೊಂಟವನ. ಹೆಂಗೆ ಇಲ್ಲೂ ಬಂದೈತ ದಾರಿ ಹೆಂಗೆ? ಅರೆ ಯಾರ್ ಎಷ್ಟು ದೂರ ಏನು, ಇನ್ನೂ ಎಷ್ಟೊತ್ತು. ಮ್ಯಾಪ್ ಒಳಗಂತರೂ ಫುಲ್ಲು ರೆಡ್ ಐತೆ ಲೈನು. ಓ ಈ ಕಡೆ ನಾವು ರಿವರ್ಸ್ ಬರ್ತಾ ಇದ್ದಾವೆ ಗಾಡಿ ಎಲ್ಲ. ಎಷ್ಟು ಕಿಲೋಮೀಟ್ರ್ ಹಿಂಗೆ ಐತಂದ್ರೆ ಇದು ನೋಡೋಣ ರೀ ಎಷ್ಟು ಕಿಲೋಮೀಟ್ರ್ ಐತೆ ನೋಡ್ತೀನಿ ನಾನು. ನೋಡ್ರಿ ಎಷ್ಟು ನಾವೇನಾದರೂ ದಯ ಹಿಡ್ಕೊಂಡು ಬಂದಿದ್ರೆ ಎರಡನೇ ರನ್ನಿಗೆ ಇವತ್ತು ಲಾಭನರವ. ಪವರ್ ಆಫ್ ABS ಬ್ರೋ. ಓ ಮೂವ್ ಆಯ್ತಲ್ಲ ಮುಂದ್ಗಡೆ ನೋಡ್ರಿ, ಅಲ್ಲೂ ಅದೇ ಮನೆ ಬರ. ಮೇ ಬಿ ಫ್ಯಾನಿನ ಗಾಡಿ ಅನ್ಕೋತೀನಿ. ಪೊಲೀಸರೆಲ್ಲ ನಿಂತಿದ್ರು. ಏನಪ್ಪ ಒಂದು ಗಾಡಿ ಹಬ್ಬ ಅಂದ್ರೆ ಒಂದು 100 ಮೀಟ್ರ್ ಮೇಲೆ ಇರಬೇಕಿದು. ನೀವು ಸುಮ್ಮನೆ ಸೈಡ್ ಹಾಕಿರೋದ ಬರೀ ಇದಕ್ಕೋಸ್ಕರ ಎಷ್ಟು ಟ್ರಾಫಿಕ್ ಆಗಿದ್ದ. ಅರೆ ಮುಂದ್ಗಡೆ ಬೇರೆ ಐತೆ ಇನ್ನೂ. ಏನಪ್ಪ ಇದು ವಿಚಿತ್ರ. 3 ಜನ ಎಲ್ಲ ಬಂದ್ಬಿಟ್ಟವ್ರು ಇವತ್ತು.
ನೋಡೋಕ್ಕೆ ಏನಾಗೈತೆ ಏನೋ ಅಂತ. ಅದಲ್ಲ, ಅಲ್ಲೇನೋ ಸುಮ್ಮನೆ ಕರ್ವಿಂಗ್ ಇತ್ತು. ಇದು ಮಾತ್ರ ಒಂದು 4 to 5 ಕಿಲೋಮೀಟ್ರ್ ಇದೆ. ಕೆಳಗಡೆನೂ ನೋಡ್ರಿ, ಅಲ್ಲಿ ಮೇಲ್ಗಡೆ ನೋಡ್ರಿ, ಹೈವೇಯಲ್ಲಿ ಒಂದೇನಾದರೂ ಆದರೆ ಇಷ್ಟು ಟ್ರಾಫಿಕ್ಕು. ಇವಾಗ ಬಂದ್ವಿ ಇಲ್ಲಿ ಹೆಂಗಪ್ಪ. ನಮ್ಮದೇನು ಸ್ಪೆಂಡರ್ ಇದ್ದರೆ ಆಟ ಆಡಿಸ್ಬಿಡ್ಬೋದು, ಇದನ್ನು ಮಾತ್ರ ಒಂದು ಸ್ವಲ್ಪ ಕಷ್ಟ. ಸ್ವಲ್ಪ ಗ್ಯಾಪ್ ಸಿಕ್ಕರೆ ಸಾಕು, ಹೋಗ್ಬೋದು. ಇದೇನು ಇವತ್ತು ಬೆಳಗ್ಗೆ ಮುಗಿಯಲ್ಲ, ಮಧ್ಯಾಹ್ನ ಆಗತ್ತೆ ಅನ್ಸುತ್ತಿದೆ ಕ್ಲಿಯರ್ ಆಗೋ ಅಷ್ಟರಲ್ಲಿ. ಅಣ್ಣ ಸ್ವಲ್ಪ ದಾರಿ ಕೊಡೋಣ, ಹೋಗ್ಬಿಡ್ತೀನಿ. ಹಾಂ ನೋಡೋಣ ಇರ್ರಿ. ಪಾಪ ಯಾರಿಗೆ ಏನಾಗಿದ್ರು, ಯಾರಿಗಾದ್ರೂ ಏನಾದರೂ ಏನೂ ಆಗದೆ ಇರಲ್ಲಪ್ಪ, ಅಷ್ಟೇ ಸಾಕು. ಒಂದು 5 ಕಿಲೋಮೀಟ್ರ್ ಮೇಲೇನೇ ಬಂದಿದ್ದೇನೆ ಅನ್ಸುತ್ತೆ ನಾನು. ಏನಾಗೈತಣ್ಣ? ಏನಾಗಿದೆ? ಹಾಂ, ಬಸ್ಸು ಲಾರಿ ಬಂದು ಹೊಡೆದವನು. ಛೇ ಹಿಂಗೆ ಬಸ್ಸು ಲಾರಿ ಬಂದು ಗುದ್ದೈತಂತೆ, ಬೆಂಕಿ ಹತ್ಕೊಂಡು ಹೊಡೆದೈತಂತಿದ್ದಾರೆ. ಇಲ್ಲಾಗೈತೆ ನೋಡಿ ಗೈಸ್, ಇಷ್ಟೆಲ್ಲ ಆಗೈತೆ ಪಾಪ. ಅಲ್ಲಿ ನೋಡ್ರಿ, ಸುಟ್ಟು ಹೋಗ್ಬಿಟ್ಟೈತೆ ಎಲ್ಲ ಗಾಡಿ, ಲಾರಿ ಫುಲ್ಲು. ಪ್ರೆಸ್ಸಾ? ಸ್ಪಾಟಾ? ಎಷ್ಟು ಜನ? ಸ್ಪಾಟಲ್ಲಿ ಡೆತ್ ಆಗಿದಾರಂತೆ. ಛೇ ಹಾಂ, 9 ಜನ? ಅಮ್ಮ, 9 ಜನ ಸುಟ್ಟೋಗಿದಾರಂತೆ, ಫುಲ್ಲು ಬೂದಿನೇ. ಛೇ ನೋಡ್ರಿ, ಬಸ್ಸು ಏನದು? ಅಯ್ಯಮ್ಮ, ಛೇ ಏನೂ ಉಳಿದಿಲ್ಲ ಅದು ಗಾಡಿ. ನೋಡ್ತಾ ಇದ್ದೀರಲ್ಲ ಅಲ್ಲಿ, ಏನೂ ಉಳಿದಿಲ್ಲ ಅದು. 9 ಜನ ಸ್ಪಾಟ್ ಅಂತ, 9 ಸುಟ್ಟೋಗ್ಬಿಟ್ಟಾರ. ಹಾಂ, ಅದು ಲಾರಿ ಈ ಕಡೆಯಿಂದ ಬರ್ತಿರೋದು, ಬಸ್ ಆ ಕಡೆಯಿಂದ ಬರ್ತಿರೋದು. ಗೌರ್ಮೆಂಟ್ ಬಸ್ ಅಲ್ಲ, ಪ್ರೈವೇಟ್ ಬಸ್ ಅದು. ಸೊ ಲಾರಿ ಈ ಕಡೆಯಿಂದ ಆ ಕಡೆ ರೋಡಿಗೆ ಜಂಪ್ ಆಗಿ ಬಸ್ ಅವಂಗೆ ಡ್ಯಾಶ್ ಹೊಡೆದಿರೋದು. ಟೋಟಲಾಗಿ 40 ಜನ ಏನೋ ಸ್ಪಾಟ್ ಡೆತ್ ಅಲ್ಲ, ಅದು ಗಾಡಿ ಡ್ಯಾಶ್ ಆಗಿಬಿಟ್ಟು ಗಾಡಿಗೆಲ್ಲ ಬೆಂಕಿ ಹತ್ತಿ ಸುಟ್ಟು ಹೋಗಿರೋದಂತೆ. ಅದು 40 ಜನ ಅಂತೆ, 9 ಜನ ಅಲ್ಲ, 40 ಜನ ಅಂತೆ. ಏನ್ರಿ, ಜೀವಗಳಿಗೇನು ಬೆಲೆನೇ ಇಲ್ಲ. ಮೈ ಜುಮ್ ಅನ್ನತ್ತೆ ಈ ಥರ ಸುದ್ದಿ ಕೇಳಿದ್ರೆ. ನೋಡ್ರಿ ಗಾಯ್ಸ್, ಹೌದಲ್ಲಿ ಬಂದಲ್ಲೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರ್ರಿ. ಇಲ್ಲೇ ಬ್ರೇಕ್ಫಾಸ್ಟ್ ಅಂತೂ ಆಯಿತು, ಇವಾಗ ಹೊರಡ್ಬೇಕು. ಅವನು ರೆಡಿ ಆಗತ್ತಾನ, ನಾನು ರೆಡಿ ಆಗತ್ತೀನಿ. ನಾನು ಹೋಗಬೇಕು ಚಿತ್ರದುರ್ಗ. ಇನ್ನೊಂದು 20 ಕಿಲೋಮೀಟ್ರ್ ಐತಿ. ಆದಮೇಲೆ ನೆಕ್ಸ್ಟ್ ಎಲ್ಲಾರ ಸ್ಟಾಪ್ ತೊಗೊಳ್ತೀವಿ. 2ನೇ ಬ್ರೇಕು 1ನೇ ಬ್ರೇಕ್ ಅಲ್ಲಿ ತೊಗೊಂಡಿದ್ವಿ. ಪಾಪ ಆಕ್ಸಿಡೆಂಟ್ ಒಂದು ನೋಡಿ ಮನಸ್ಸಿಗೆ ಒಂಥರ ಆಗತ್ತಿತ್ತು. ನಾವಿವಾಗ ಚಿತ್ರದುರ್ಗ ಎಂಟ್ರಿ ಆದ್ವಿ. ಕೋಟೆನಾಡು, ವಿಷ್ಣುವರ್ಧನ್ ಅವರು ಮೊದಲ ಚಿತ್ರ ಆಗಿತ್ತಲ್ಲ ನಾಗರಹಾವು. ಚಿತ್ರದುರ್ಗ ಯಾರ್ಯಾರಿದ್ರಿ, ಭುವನ್ ವಿಡಿಯೋ ನೋಡಾತಿದ್ರ ಕಮೆಂಟ್ ಹಾಕಪ್ಪ, ಅಟೆಂಡೆನ್ಸ್ ಹಾಕಿ ನಿಂದು. ನಮ್ಮ ಮುಂದಿನ ಪಯಣ ಇವಾಗ ಎಷ್ಟು ಟಿಫಿನ್ ಮಾಡಿ ಬ್ರೇಕ್ ಅಂತೂ ಆಯಿತು. ಟೈಮ್ ಇಲ್ಲ, ನಾನ್ ಸ್ಟಾಪ್ ಹೊಡೆಯೋದೇ ಇವಾಗ. ನಮ್ಮ ಕರ್ನಾಟಕ ಬಾವುಟ ಟಿ ಅವರೇ ನಮ್ಮ ಕರ್ನಾಟಕ ರಾಜ್ಯ ಉಳಿಸೋದು. ಅದು ಬಿಟ್ಟರೆ ಬೇರೆ ಯಾರಿಲ್ಲ. ಎಲ್ಲರೂ ಬರೀ ನವಂಬರ್ 1ನೇ ತಾರೀಕು ಮಾಡ್ತಾರ, ಮುಗಿದೋಯ್ತು. ನವಂಬರ್ ಅಲ್ಲ, ನಂಬರ್ 1 ಕನ್ನಡಿಗರಾಗಿರೋದು. ನೋಡ್ರಿ ಹೆಂಗೆ ಹರಡತ್ತೆ ನೋಡ್ರಿ ನಮ್ಮ ಕರ್ನಾಟಕ ರಾಜ್ಯ ನಿಜ. ನಮ್ಮ ಹೊಂಟನ ಮುಂದೆ ಬರೋಣ, ಹೊಂಟು ಬಿಡ್ತಾನೆ ಹಂಗೆ ಹೋಗ್ತಿಕ. ನಾನು ಆರಾಮ್ ಬರ್ತಾ ಇರ್ತಾನೆ ಅಂತ. ನೇಚರ್ ಸಖತ್ತಾಗೈತಿ, ಗುಡ್ಡ ಬೆಟ್ಟ ನೋಡ್ರಿ, ಫ್ಯಾನು, ವಿಂಡ್ ಮೂವ್ ಇದಾವು, ಚೆನ್ನಾಗೈತಿ.
ವೆಲ್ಕಮ್ ಟು ಹೊಸಪೇಟೆ ವಿಜಯನಗರ ಸಾಮ್ರಾಜ್ಯ ಎಂಪೈರ್. ನೀವು ಹೊಸಪೇಟೆಯಲ್ಲಿ ನೋಡ್ರಿ, ನೀರು ಮಾತ್ರ ಸಿಕ್ಕಾಪಟ್ಟೆ ಇದೆ, ಫುಲ್ಲು ಬಂದೈತೆ ನೀರು. ನೋಡ್ತಿದ್ದೀರಲ್ಲ ಅಲ್ಲಿ ಈ ಹೊಸಪೇಟೆಯಲ್ಲಿ ನೀವು ಏನೇನು ನೋಡ್ಬೋದು ಅಂದರೆ ಆರಾಮಾಗಿ ಜಲಾಶಯ ನೋಡ್ಬೋದು. ತುಂಗಭದ್ರಾ ಜಲಾಶಯ. ಜಲಾಶಯ ಅಂದರೆ ಇಂಗ್ಲೀಷ್ ಮೀಡಿಯಮ್ ಮಕ್ಕಳಿಗೆ ಅರ್ಥ ಆಗಲ್ಲ, ಡ್ಯಾಮು. ತುಂಗಭದ್ರಾ ಡ್ಯಾಮ್ ನೋಡ್ಬೋದು. ಸೊ ಅಲ್ಲೇ ನೋಡತ್ತಿರಲ್ಲ ಅದೇ ಟನಲು. ಈ ಥರ ಟನಲ್ನ ಅವಾಗ ಹೆಗ್ನಗಳ ಕಂಡು ಹಿಡ್ದಿದ್ದು. ಹೆಗ್ನಗಳಂದ್ರೆ ಇಲಿಗಳ ಕಂಡು ಹಿಡ್ದಿದ್ದು. ಅದನ್ನ ನೋಡಿ ಏನೋ ಗುಡ್ಡಕತ್ತದ ರೋಡ್ ಆಗತ್ತೆ ಅಂತೇಳಿ ಮಾಡ್ಯಾರ. ಸೌಂಡ್ ಕೇಳ್ರಿ ಗಾಡಿದು. ಜಾಕಿ ಹೋದಂಗೆ ಗಾಡಿ. ನಮ್ಮ ಶ್ರೀಕೃಷ್ಣ ದೇವರಾಯರು ಆಳಿದ ರಾಜ್ಯ ಇದು ವಿಜಯನಗರ ಸಾಮ್ರಾಜ್ಯ. ಇಲ್ಲಿ ಹೊಸಪೇಟೆ ಒಳಗಡೆ ನೀವು ಬಂದರೆ ಹುಲಿಗೆಮ್ಮ ದೇವಿ ಟೆಂಪಲ್ ನೋಡ್ಬೋದು. ಹಾಗೆ ಅಂಜನಾದ್ರಿನೂ ನೀರಾಗುತ್ತೆ. ಈಗ ತುಂಗಭದ್ರಾ ಜಲಾಶಯ ಇದೆ. ಮತ್ತು ಹಂಪಿ ವಿಜಯನಗರ ಸಾಮ್ರಾಜ್ಯ ನೋಡ್ಬೋದು. ವಾಸ್ತುಶಿಲ್ಪಗಳು ಸಿಗ್ತವೆ ನೋಡಕ್ಕೆ. ಅವಾಗಿನ ಕಾಲದ್ದು ಮುತ್ತು ರತ್ನ ವಜ್ರ ವಿಡಿರಗಳನ್ನು ಕೆ ಜಿ ಗಟ್ಟೆ ಮಾರಿದ ಸೇರೊಳಗೆ ಮಾರಿದ್ದ ರಾಜ್ಯ ಇದು ಹೊಸಪೇಟೆ. ಹೊಸಪೇಟೆ ಅಂದ್ರೇ ಒಂಥರ ಗತ್ತು. ನೆಕ್ಸ್ಟ್ ಇಲ್ಲಿಂದ ನಮ್ಮದು ಪಯಣ ಕುಷ್ಟಗಿ. ಆ್ಯಕ್ಚುಲಿ ಕೊಪ್ಪಳ ಕುಕ್ನೂರು ಹಿಂಗೆ ಹೋಗ್ಬೇಕಿತ್ತು. ಸೊ ನಮ್ಗೆ ಕುಷ್ಟಗಿ ಮಠ ಹೈವೇನ ಸಿಗುತ್ತೆ. NH ಐತಿ. ಕುಷ್ಟಗಿಯಿಂದ ಸೀದಾ ಗಜೇಂದ್ರಗಡ ಹೋಗ್ಬಿಡ್ತೀವಿ. ಅಲ್ಲಿಂದ ಅವನ ಗೋವಿಂದ ಗುರು ರಾಜರಿಗೆ ಹೋಗ್ತಾನೆ. ನಾನು ಸೀದಾ ರೋಡಕ್ಕೆ ಹೋಗ್ಬಿಟ್ಟು. ಇದು ನೋಡ್ರಿ ಡ್ಯಾಮ್ ನೋಡೋದಿರಲ್ಲ, ನೀರಿಲ್ಲ. ಮಳೆಗಾಲ ಏನು ಹೋತಲ್ಲ. ಸೊ ಇನ್ನು ನೆಕ್ಸ್ಟ್ ಮಳೆ ಬಂದಾಗ ಡ್ಯಾಮ್ ತುಂಬುತ್ತೆ. ನೀರು ಬಿಟ್ಟಿಲ್ಲ. ನೀರು ಬಿಟ್ಟಿದ್ರೆ ನೀರು ಇರ್ತಿತ್ತು. ನೀರು ಬಿಟ್ಟಿಲ್ಲ, ಕಡಿಮೆ ಮಾಡ್ಯಾರ. ಹಿಸ್ಟಾರಿಕಲ್ ಪ್ಲೇಸಸ್ ಇದೆ ಹೊಸಪೇಟೆ ಅಂದರೆ. ಏನು ಹಂಗೆ ಸುಮ್ಮನೆ ಅಲ್ಲ, ಬಂದು ವಿಸಿಟ್ ಮಾಡಿರಿ ಪ್ಲೇಸ್ನ. ಸಖತ್ತಾಗಿದೆ. ನಮ್ಮ ಸಂಸ್ಕೃತಿಯನ್ನು ನೋಡ್ಬೋದು. ಇನ್ನೂ ಏನೇನು ಉಳಿದೈತಿ. ಅವಾಗೆಲ್ಲ ಹಂಪಿ ಅಂದ್ರೆ ಒಂದು ಚಲೋ ಹೆಸರಿತ್ತು. ಬಟ್ ಇವಾಗೆಲ್ಲ ಹಾಳು ಹಂಪಿ ಅನ್ನೋ ಅದಾರ. ಅದನ್ನು ನಾವೇ ಕಾಪಾಡ್ಕೊಂಡು ಹೋಗ್ಬೇಕು. ಅದೇ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ. ಬಟ್ ಈಗೆಲ್ಲ ಕಣ್ಮರೆ ಆಗತ್ತವೆಲ್ಲ, ಏನು ಮಾಡೋಕ್ಕಾಗಲ್ಲ. ಏನ್ರಿ ಹೊಸಪೇಟೆ ಇನ್ನೂ ಡೆವಲಪ್ ಆಗಿಲ್ಲಲ್ರಿ. ಮೇಲೆ ಹೈವೇ ಮಾತ್ರ ಮಾಡಿದ್ರೆ ಕೆಳಗಡೆ ಏನ್ರಿ ಇದು ಟ್ರಾಫಿಕ್ಕು. ಎಲ್ಲೋದ್ರೂ ಇದು ತಪ್ಪಿದ್ದಲ್ಲ ನಮಗೆ. ಏನು ನಮ್ಮ ಸೈಡ್ ರಾಜಕಾರಣಿಗಳೆಲ್ಲ ಏನಪ್ಪ ಅಂತೀನಿ ನಾನು. ನೋಡಿ ರೋಡ್ಸ್ ಎಲ್ಲ ಯಾವ ಥರ ಇದೆ ಅಂದರೆ ಮಾಡ್ತಾಯಿದ್ದಾರೆ. ಬಟ್ ವರ್ಕು ಸ್ಲೋ ಇದೆ. ಇನ್ನು ಸ್ಪೀಡ್ ಇರಬೇಕು ವರ್ಕು. ನೋಡ್ರಿ ಎಷ್ಟು ಮೇನ್ ಹೈವೇ ಇದು. ಇವ್ರು ನೋಡು ಅಣ್ಣ, ಹೋಗೋಣ. ಹಾಂ ಹೋಗಂಗೆ. ಲಾರ್ಡ್ ಸ್ಪ್ಯಾಂಡ್ರ್ ಇಟ್ಕೊಂಡು ಹೆಂಗಣ್ಣ ನೀನು. ನೋಡ್ರಿ ಮೇಲ್ಗಡೆ ಮಾಡ್ತಿದ್ರೆ ಅವ್ನು ಸ್ಕೂಟಿ ತೊಗೊಂಡಾನ ಆ ಕಡೆ. ಹೊಡಿರಿ ಚಪ್ಪಾಳೆ, ಇದು ನಮ್ಮ ದೇಶ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಹೊಸ ರೋಡೊಳಗೆ ಸ್ಕೂಟಿ ತೊಗೊಂಡಾನ. ನಾನು ಹಿಡ್ತಿದ್ದು ನೋಡ್ರಿ ಇಲ್ಲಿ. ತಡ್ರಿ ನಾನು ಹೋಗ್ತೀನಿ. ಒಬ್ಬೊಬ್ಬ ರೋಡ. ಓ ಆಟೋದಾಗ ಸುಮ್ಮನೆ ಬರ್ಸಲ್ಲ ಅವರು. ಇಲ್ಲಿ ನೋಡೋದು ಧೂಳ. ಯಪ್ಪ ಏನೋ ಕಾಣೋದು. ಮುಂಜಾನೆ ಫಾಗ್ ಬೇಕಾತದು. ಮನುಷ್ಯ ಆದ್ರಿ ದನ ಆದ್ರಿ. ನಮ್ಮನೆ ಧೂಳ ಹಬ್ಸ್ಕೊಂಡು ಹಾಕಿರು. ಹಾಕ ಒತ್ತು ಸಸಿ ನೋಡಲ್ಲ ಸೌಂಡ್ ಅದು. ಈಗ ನನ್ನ ಮಗ ಕಾಲ್ ಮಾಡೀನಿ, ನೋಡೋಣ ಏನು ಮಾತಾಡ್ತಾನ. ಹಂಗಾಗಿ ಭೇಟಿ ಆಗ್ಬೇಕು. ಹಲೋ, ನೀ ಎಲ್ಲದಿ?
ಹಚ್ಚಿರ್ ಫೋನ್ ಎತ್ತ ಗಾಡಿ ಮ್ಯಾಗಿದ್ವಿ ಎಲ್ಲದ ಹೇಳು. ಕ್ಯಾಂಟೀನ್ ಹಾಂ ಅಲ್ಲೇ ಇರೋ ಬರ್ತೀವಿ. ಹಾಂ ಇದು ನಮ್ಮೂರು ಗಂಡು ಮೆಟ್ಟದ ನಾಡು ಗಜೇಂದ್ರಗಡ. ಇಲ್ಲಿ ಸ್ವಲ್ಪ ಒಂದಿಷ್ಟು ಪ್ಲೇಸ್ ಇದ್ದಾವೆ, ಇನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಚೆನ್ನಾಗಿದ್ದಾವೆ, ಅದರ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ, ಇನ್ನೂ ನೋಡಿವ್ರು ಅಂತ. ನೋಡ್ರಿ ನಮ್ಮೂರು ಹೆಂಗೈತಿ. ನಮ್ಮೂರು ಗಾಳಿ ತಟ್ಟನ ಆಟೋಮೆಟಿಕ್ಲಿ ನಮ್ಮ ಭಾಷೆ ಬಂದ್ಬಿಡ್ತದೆ, ಬೆಂಗಳೂರು ಭಾಷೆ ಹೋಗ್ಬಿಡ್ತೀರಿ ಅದು. ಎಷ್ಟು ಮಿಸ್ ಮಾಡ್ಕೊತಿದ್ವಿ. ಅಲ್ಲೈತೆ ನೋಡ್ರಿ, ಭಾಳ ಡೆವಲಪ್ ಆಗೈತ್ರಿ ಊರು. ಇವನ ನೋಡ್ರಿ ಚಲೋ ಮಾಡಿದ್ ನೋಡ್ರಿ ಆಲ್ರೆಡಿ. ಚಲೋ ಮಾಡ್ಯಾರಲ್ಲ ಅವನ ನಮ್ಮ ಕುಚಿಕು ಜೀವದ ಗೆಳೆಯ. ನಾನು ಚಡ್ಡಿ ದೋಸ್ತಿ ಕಾಣು ಕುಚಿಕು. ಹಾಕ್ಕೊಳ್ಳೆ ಒಂದು. ರಾಜುನು ಹೋದ, ಅವನು ಮನೆಗೆ ಹೋದ, ನಾನು ಇವಾಗ ಹೋಗ್ತಾ ಇದ್ದೀನಿ. ಊಟ ಒಂದು ಮಾಡಬೇಕು, ಇನ್ನೂ ಮಾಡಿಲ್ಲ, ಫುಲ್ ಲೇಟ್ ಆಗೈತೆ. ಫಸ್ಟು ನಮ್ಮದು ಪ್ರಾಪರ್ ಬಂದುಬಿಟ್ಟು ಗಜೇಂದ್ರಗಡ. ಅದಾದಮೇಲೆ ನಮ್ಮ ಪಪ್ಪಾಗೆ ಜಾಬ್ ಆಗಿದ್ದು ನಿಡಗುಂದಿಗೆ, ಅಲ್ಲೇ ನರಗಾಲ ಹತ್ರ ನಿಡಗುಂದಿ ಅಂತ ಇದೆ. ಇವಾಗ ರೀಸೆಂಟಾಗಿ ಒಂದು ಸ್ವಲ್ಪ ಮಂತ್ಸ್ ಆಯಿತು ಟ್ರಾನ್ಸ್ಫರ್ ಆಯಿತು ರೋಣಕ್ಕೆ. ಇವಾಗ ನಾವು ಪ್ರೆಸೆಂಟ್ ಇರೋದು ರೋಣದಲ್ಲಿ. ರೋಣಕ್ಕೆ ಹೋಗ್ಬೇಕು ಮನೆಗೆ. ಹಿಂಗೆ ಹೋದರೆ ನಡ್ಕೊಂಡಿದ್ದ ದಾರಿ ಬರುತ್ತೆ. ಸೊ ನೋಡಿದ್ರಲ್ಲ ಗೈಸ್, ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾತ್ರ ಮಿಸ್ ಮಾಡಿರಿ, ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ. ನೆಕ್ಸ್ಟು ಬರೋ ಮುಂದೆ ವ್ಲಾಗ್ಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅದಕ್ಕಾಗಿ ಟ್ಯಾಂಕ್ ಇಚ್ಚಿನ